ಮಹೇಶ್ ತಿಮ್ರೋಡಿ ಅವ್ರ ಮೇಲಾಗ್ಲಿ, ಗಿರೀಶ್ ಮಠಣ್ಣನವರಾಗ್ಲಿ, ಸಮೀರ್ ಆಗ್ಲಿ, ಇವರೆಲ್ಲ ಸೇರ್ಕೊಂಡು ಒಂದು ಆರ್ಗನೈಸ್ಡ್ ಕ್ರೈಮ್ ಮಾಡಿದ್ದಾರೆ. ಇವ್ರಿಗೆ ಬರ್ತಾ ಇರುವಂತ ಒಂದು ಅನ್ನೋನ್ ಸೋರ್ಸಸ್ ಅದ್ರ ಮೇಲೆ ತನಿಖೆ ಮಾಡಿ ಅಂತ ನಾವೊಂದು ರೆಪ್ರೆಸೆಂಟೇಷನ್ ಕೊಟ್ಬಿಟ್ಟು ಬಂದಿದ್ದೀವಿ. ಧರ್ಮಸ್ಥಳ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕೆನ ತರುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲ ಅಂತ ಅಂದ್ರು, ಆಮೇಲೆ ಇಲ್ಲ ಅಂತ ಜನರನ್ನ ಇವರೆಲ್ಲ ಸೇರಿಸಿ ದಾರಿ ತಪ್ಪಿಸುವಂತ ಒಂದು ಉದ್ದೇಶ. ಎಲ್ಲಾ ಕೇಸ್ಗಳಲ್ಲೂ ಜೆನ್ಯೂನ್ನೆಸ್ ನೋಡಿ ತನಿಖೆ ಮಾಡಬೇಕು. ನೋಡಿ, ಇವಾಗ ಏನಂದ್ರೆ ಹಲವಾರು ರಾಜಕೀಯ ಪಕ್ಷಗಳು ಸುಮಾರು ಒಂದು 15-20 ದಿನಗಳಿಂದ ಎಲ್ಲರೂ ಬರ್ತಾ ಇದ್ದಾರೆ. ಧರ್ಮಸ್ಥಳದ ಬಾಗಿಲವರೆಗೂ ಬರ್ತಾರೆ, ದರ್ಶನ ಮಾಡ್ತಾರೆ, ಹೋಗ್ತಾ ಇದ್ದಾರೆ. ನಾವು ವಕೀಲರು ಏನು ಬಂದಿದ್ದೀವಿ, ನಮ್ಮ ವಕೀಲರು ಒಂದು ಕಡೆಯಿಂದನೇ SITಗೆ ಒಂದು ರೆಪ್ರೆಸೆಂಟೇಷನ್ ಆಗಲಿ, ಮತ್ತೊಂದು ಅವ್ರಿಗೆ ನಮ್ಮ ಏನಿದೆ ದೂರನ್ನ ಮುಟ್ಸೋವಂಥ ಒಂದು ಕೆಲಸ ಆಗಿರೋದು ನಮ್ಮ ವಕೀಲರಿಂದಾನೆ. ಸೊ ಅದ್ರ ಮೇಲೆ SIT ಅವ್ರನ್ನ ಏನು ಹೇಳಿದ್ದಾರೆ, ನಾವು ಈ ಮಹೇಶ್ ತಿಮ್ರೋಡಿ ಅವ್ರ ಮೇಲಾಗಲಿ, ಗಿರೀಶ್ ಮಠಣ್ಣನವರಾಗಲಿ, ಸಮೀರ್ ಆಗಲಿ, ಇವ್ರಿಗೆ ಬರ್ತಾ ಇರೋವಂಥ ಒಂದು ಅನ್ನೋನ್ ಸೋರ್ಸಸ್ಸು, ಅವ್ರಿಗೆ ಬರ್ತಾ ಇರೋವಂಥ ಒಂದು ಈ ಇನ್ಫಾರ್ಮೇಷನ್ನು ಅದೆಲ್ಲ ಅದ್ರ ಮೇಲೆ ತನಿಖೆ ಮಾಡಿ ಅಂತ ನಾವೊಂದು ರೆಪ್ರೆಸೆಂಟೇಷನ್ ಕೊಟ್ಬಿಟ್ಟು ಬಂದಿದ್ದೀವಿ. SIT ಅವ್ರೂ ಅದ್ರ ಸಲುವಾಗಿ ಒಂದು ಪಾಸಿಟಿವ್ ರೆಸ್ಪಾನ್ಸೇ ಕೊಟ್ಟಿದ್ದಾರೆ. ಅದ್ರ ಮೇಲೆ ನಾವು ಆಲ್ರೆಡಿ ಇದು ತನಿಖೆ ಮಾಡ್ತಾ ಇದ್ದೀವಿ ಅಂತ. ಅವರು ಮಾಡಲಿ, ತನಿಖೆ ಮೇಲೆ ನಾವೇನು ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಹೋಗಲ್ಲ. ಈಗ ಈ ಇಷ್ಟೊಂದು ಗುಂಡಿಗಳೆಲ್ಲ ತೋಡಿ ಇಷ್ಟೊಂದೆಲ್ಲ ಮಾಡಿರ್ತಾರೆ, ಎಲ್ಲ ನಮ್ಮ ತೆರಿಗೆ ದುಡ್ಡೇನೆ. ಅವ್ರಿಗೆ ಊಟ ಕೊಡಿಸಿದ್ರಿಂದ ಹಿಡಿದು ಕರ್ಕೊಂಬಂದಿದ್ರಿಂದ ಹಿಡಿದು ಗುಂಡಿ ಹೊಡೆದಿಂದ JCP ಬಾಡಿಗೆಲ್ಲ ಯಾರು ದುಡ್ಡು ಸರ್ ಇದೆಲ್ಲರೂ ಕೂಡ? ನೋಡಿ ಏನು ಮಾಡಿದ್ದಾರೆ, ಇವರೆಲ್ಲ ಸೇರಿಕೊಂಡು ಒಂದು ಆರ್ಗನೈಸ್ಡ್ ಕ್ರೈಮ್ ಮಾಡಿದ್ದಾರೆ. ನಿನ್ನೆ ಅನನ್ಯ ಭಟ್ ಅವ್ರ ವಿಚಾರವಾಗ ಮಾತಾಡಿದ ಇರ್ಬೋದು, ಅವರೇ ನ್ಯೂಸಲ್ಲಿ ಬಂದು ಅವರು ಹೇಳಿರೋ ಅಂಥ ಒಂದು ವಿಷಯನ ಅವರೇ ಹಾಸ್ಟೈಲ್ ಆಗಿ, ಮತ್ತು ಇದು ನನ್ನ ಮಗಳು ಅಂತ ಅಂದರು, ಆಮೇಲೆ ಇಲ್ಲ ಅಂತ ಅಂದರು, ಆಮೇಲೆ ಇವ್ರು ಫೋರ್ಸ್ ಮಾಡಿದ್ರು ಅಂತ ಅಂದರು. ಜನರನ್ನ ಇವರೆಲ್ಲ ಸೇರಿಸಿ ದಾರಿ ತಪ್ಪಿಸೋವಂಥ ಒಂದು ಉದ್ದೇಶ ಮಾಡಿ ಯಾವುದೋ ಒಂದು ಕ್ಷೇತ್ರಕ್ಕೆ, ಧರ್ಮಸ್ಥಳ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕೆನ ತರುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇವಾಗ SIT ತನಿಖೆ ಆಗಬೇಕು ಅಂತ ಅಂದರೆ, ಯಾವುದೇ ಒಂದು SIT ತನಿಖೆ ಹೆಂಗೆ ಅಸೈನ್ ಆಗ್ತಾ ಇದೆ ಅಂತ ಅಂದರೆ, ಆರೋಪ ಯಾರ ಮೇಲಿದೆ, ಆರೋಪಿಯ ಒಂದು ಹಿನ್ನೆಲೆಯನ್ನು ನೋಡಿ SIT ತನಿಖೆ ಮಾಡ್ತಾ ಇರೋದಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಎಲ್ಲ ಕೇಸ್ಗಳಲ್ಲೂ ಜೆನ್ಯೂನ್ನೆಸ್ ನೋಡಿ ತನಿಖೆ ಮಾಡಬೇಕು. ಇದೇ ಥರ ಎಲ್ಲ ಕೇಸ್ನೂ ಮುತುವರ್ಜಿಯಿಂದನೇ ವಹಿಸಬೇಕು ಅಂತ ನಾವು ಸರ್ಕಾರಕ್ಕೊಂದು ಮನವಿ ಮಾಡ್ತೀವಿ.